ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಂಜೆ ಮೇಲೆ ನಾನು ಹಬ್ಬದ ದಿವಸದ ಒಂದು ವ್ಲಾಗ್ನ ಶುರು ಮಾಡಿಕೊಂಡೆ. ಸಂಜೆ ಇನ್ನೊಂದು ಸತಿ ಪೂಜೆ ಮಾಡಿ ನಮ್ಮೂರ ಹತ್ರನೇ ಲಕ್ಷ ದೀಪೋತ್ಸವ ನಡೀತಾ ಇತ್ತು. ಹಾಗಾಗಿ ಹೋದ ವರ್ಷ ಕೂಡ ನಾನು ಹೋಗಿದ್ದೆ, ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ. ಹಾಗಾಗಿ ಇವತ್ತು ಕೂಡ ಈ ವರ್ಷವೂ ಕೂಡ ಹೋಗೋಣ, ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ. ಹಾಗಾಗಿ ಸಂಜೆ ಮೇಲಾದರೂ ಹೋಗಿ ದರ್ಶನ ಮಾಡಿಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಹೊರಟ್ವಿ. ಅಲ್ಲೇನಂದರೆ ಓರಿಗಳನ್ನೆಲ್ಲ ತಂದಿರ್ತಾರೆ, ಅದು ಕೂಡ ಸ್ಪರ್ಧೆ ಥರನೂ ಇರುತ್ತೆ, ಹಾಗೆ ಮಾರೋದು ತೊಗೊಳ್ಳೋದು ಈ ಥರದ್ದು ಕೂಡ ಇರುತ್ತೆ. ಹಾಗಾಗಿ ನಮಗೂ ಕೂಡ ನೋಡ್ಕೊಂಬಂದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸಂಜೆ ದೇವ್ರ ಪೂಜೆ ಎಲ್ಲ ಮಾಡಿ ನಾನು ಪಾಪು ಎಲ್ಲ ರೆಡಿಯಾಗಿ ಅಲ್ಲಿಂದ ನಾವು ಹೊರಟ್ವಿ. ಆಲ್ಮೋಸ್ಟ್ ಒಂದು 7-7:30 ಆಯಿತು. ಯಾಕೆಂದರೆ ಹಸುಗೆ ಹಾಲೆಲ್ಲ ಕರೆದು ಆಮೇಲೆ ಅದನ್ನು ಹಾಕ್ಬಿಟ್ಟು ಬರೋದು ಸ್ವಲ್ಪ ಲೇಟ್ ಆಯಿತು ಪ್ರವೀಣವರು. ಹಾಗಾಗಿ ನಾವು ಸಂಜೆ ಒಂದು 7-7:30 ಅನ್ನಂಗೆ ಹೊರಟ್ವಿ. ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಏನಕ್ಕೆ ಬಂದಿಲ್ಲ ಅಂದರೂ ಈ ಹೋರಿಗಳನ್ನ ನೋಡೋದಕ್ಕೆ, ಅವುಗಳ ಜೊತೆ ಫೋಟೋಗಳು ತಗೊಳ್ಳೋಕ್ಕೆ, ಅದ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಜನ ಬರ್ತಾರೆ. ಹಾಗೆ ನಾವು ಕೂಡ ಹೋದ ವರ್ಷವೂ ಕೂಡ ಹೋದಾಗ ನಾನು ವೀಡಿಯೋನ ಹಾಕಿದ್ದೆ. ಈ ವರ್ಷವೂ ಕೂಡ ಅಷ್ಟೇ, ಹಾಗೆ ಹೋಗಿದ್ವಿ ರ್ಯಾಂಡಮಾಗಿ ಎಲ್ಲನೂ ನೋಡಿಕೊಂಡು. ಹಾಗೆ ಲಕ್ಷ ದೀಪೋತ್ಸವ ಅಂದಮೇಲೆ ಒಂದು 5 ದೀಪ ಆದರೂ ಹಚ್ಚಬೇಕು, ಮನಸ್ಸಲ್ಲಿರೋದು ಏನಾದರೂ ಕೇಳಿಕೊಂಡು. ಹಾಗಾಗಿ ನಾವು ಕೂಡ ದೇವಸ್ಥಾನ ಸುತ್ತ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಜಗಮಗ ಅಂತ ಇತ್ತು. ನಾವು ಕೂಡ ಒಂದು 5 ದೀಪನ ಹಚ್ಚಿಬಿಟ್ಟು ಅಲ್ಲಿಂದ ಪ್ರವೀಣ್ ಫ್ರೆಂಡು ಕೂಡ ಕಟ್ಟಿದ್ರು ಹೋರಿನ. ನಾವು ಅಲ್ಲೇ ಅವ್ರ ಹತ್ರನೇ ಎಲ್ಲ ಮಾತಾಡಿಕೊಂಡು ಅಲ್ಲೆಲ್ಲ ಓಡಾಡಿಕೊಂಡು ಆಮೇಲೆ ದರ್ಶನ ಮಾಡೋಣ ಅಂತ ದೇವಸ್ಥಾನದ ಹತ್ರ ಹೋದ್ವಿ. ಆದರೆ ಸಿಕ್ಕಾಪಟ್ಟೆ ಜನ ಇದ್ದರು, ಹಾಗಾಗಿ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಹೋಗಲಿಲ್ಲ. ಇನ್ನೊಂದು ದಿವಸ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂಥೇಳಿ ಹತ್ರ ಹೋಗಿ ಬೊಟ್ಟಿಟ್ಕೊಂಡು ಕೈ ಮುಕ್ಕೊಂಡು ವಾಪಸ್ ಬಂದ್ವಿ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ಕುರಿಮರಿಗಳೆಲ್ಲ ಎಷ್ಟು ಚೆನ್ನಾಗಿ ಕ್ಯೂಟಾಗಿದ್ದಾವೆ ಅಲ್ವಾ. ಅವುಗಳ ಜೊತೆ ಎಲ್ಲ ಆಟ ಆಡಿಕೊಂಡು ಎಲ್ಲ ನೋಡಿಕೊಂಡು ಅಲ್ಲೇ ಪ್ರಸಾದ ಕೂಡ ಇತ್ತು, ಅದನ್ನು ಕೂಡ ತಿಂದ್ಕೊಂಡು ವಾಪಸ್ ಬರಬೇಕಾದ್ರೆ ನನಗೆ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು, ಯೂಟ್ಯೂಬ್ ನೋಡೋರು. ತುಂಬ ಖುಷಿಯಾಯಿತು. ನಾವು ಹಳ್ಳಿಯಿಂದನೇ ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರೋದಕ್ಕೆ ತುಂಬ ಚೆನ್ನಾಗಿ ವೀಡಿಯೋಸ್ನ ಮಾಡ್ತಾಯಿದ್ದೀರ, ಇನ್ನೂ ಕಂಟಿನ್ಯೂ ಮಾಡಿ ಅಂತ ಎಲ್ಲ ಹೇಳಿ ವಿಶ್ ಕೂಡ ಮಾಡಿದ್ರು. ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತು ಮಾರ್ನಿಂಗ್ ನಾನು ಟಿಫನ್ ಅಂದರೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಜೀರಾ ರೈಸ್ ಮತ್ತು ದಾಲ್ ಮಾಡ್ತಾಯಿದ್ದೀನಿ. ಕಿಚನಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗೀತು. ಆ್ಯಂಡ್ ನನ್ನ ಮುಖ ನೋಡ್ತಾ ಇರ್ಬೋದು ಸ್ವಲ್ಪ ಊದೋ ಥರ ಎಲ್ಲ ಆಗಿದೆ. ಅಂದರೆ ನೆನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಕೆಲಸಗಳು ಅದೆಲ್ಲ ಅಂದರೆ ಶಾಪು ಎಲ್ಲ ಇದನ್ನು ಮಾಡಿದರು, ಪೇಂಟ್ ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿದರು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಇದನ್ನು ಮಾಡೋ ಅಷ್ಟೊತ್ತಿಗೆ ಇದಾಗೋಯಿತು. ಸೊ ಹಾಗಾಗಿ ಸ್ವಲ್ಪ ಮುಖ ಎಲ್ಲ ಊದಿರೋ ಥರ ಅನ್ನಿಸ್ತಾ ಇದೆ. ಹೀಗೆ ಏನಾದರೂ ಒಂದು ಮಾಡ್ತಾಯಿದ್ದೀವಿ ಅಂದರೆ ನಾವು ನಿದ್ದೆಗೆ ಇಡಬೇಕು ಆ್ಯಂಡ್ ಎಲ್ಲನೂ ಕಂಪ್ಲೀಟಾಗಿ ಮಾಡಬೇಕು. ಇವತ್ತು ಬಂದು ಪ್ರವೀಣವರು ಹೊರಗಡೆ ಹೋಗಿದ್ದಾರೆ, ಕಾರ್ಪೆಂಟರ್ನ ಕರ್ಕೊಬರಕ್ಕೆ ಹೋಗಿದ್ದಾರೆ. ಅಂದರೆ ಗ್ಲಾಸ್ ಎಲ್ಲ ಫಿಟ್ಟಿಂಗ್ ಮಾಡಿಸ್ಬೇಕು. ಆ್ಯಂಡ್ ನಾವು ಸ್ವಲ್ಪ ಕೆಲವೊಂದಿಷ್ಟು ಇದರಲ್ಲಿ ಐಡಿಯಾಗಳಲ್ಲಿ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಅದಕ್ಕೆಲ್ಲ ನಾವು ಗ್ಲಾಸ್ ವರ್ಕೆ ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಗ್ಲಾಸ್ನ ಫಿಟ್ಟಿಂಗ್ ಮಾಡೋಕ್ಕೆ ಅಂತ ಕಾರ್ಪೆಂಟ್ರು ಬರ್ತಾರಲ್ಲ, ಅವ್ರನ್ನ ಕರ್ಕೊಬರಕ್ಕೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟೊತ್ತಿಗೆ ನಾನು ಇವತ್ತು ಟಿಫನ್ ಮುಗಿಸ್ಕೋತೀನಿ. ಫುಲ್ಲು ಇವತ್ತು ಹೇಳಬೇಕು ಅಂದರೆ ಮನೆ ಕೆಲಸನೇ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಏನಕ್ಕೆ ಅಂದರೆ ಕಂಪ್ಲೀಟಾಗಿ ಅದು ಇದು ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಮೊನ್ನೆ ಆರ್ಡ್ರಿಗೆಲ್ಲ ಹೋಗಿದ್ದೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಬರೀ ಕೆಲಸನೇ ಆಗಿತ್ತು. ಹಾಗಾಗಿ ಇವತ್ತು ಒಂದು 2-3 ಕೆಲಸ ಬ್ಯಾಲೆನ್ಸ್ ಇದೆ. ಒಂದು ಬಟ್ಟೆ ಮಿಷಿನ್ಗೆ ಹಾಕಬೇಕು, ಆಮೇಲೆ ಅಕ್ಕಿ ಸೊಸೈಟಿ ಅಕ್ಕಿ ಇದೆ ಅದನ್ನು ಮಾಡ್ಕೋಬೇಕು. ಹಾಗಾಗಿ ಆ 2 ಕೆಲಸ ಮಾತ್ರ ಬಾಕಿ ಇದೆ. ಇನ್ನು ಮಿಕ್ಕಿದ್ದು ಏನು ಅಷ್ಟು ಕೆಲಸ ಇಲ್ಲ. ಸೊ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ, ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇದು ನಾನು ಹಿಂದಿನ ದಿವಸ ವೀಡಿಯೋನ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಇದೇ ವ್ಲಾಗಲ್ಲಿ ನಾನು ಈ ವಿಡಿಯೋನ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ತುಂಬಾ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಏನಪ್ಪ ಅಂದರೆ ಹೌಸ್ ವೈಫ್ ಆಗಿರೋದು ಕಷ್ಟನಾ, ವರ್ಕಿಂಗ್ ವುಮೆನ್ ಆಗಿರೋದು ಕಷ್ಟನಾ, ಎರಡೂ ಬ್ಯಾಲೆನ್ಸ್ ಮಾಡೋದು ಯಾವ ಥರ ಇರುತ್ತೆ, ಅದು ಕಷ್ಟನಾ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಈ ಒಂದು ವಿಡಿಯೋ ಮೋಟಿವ್ ಆಗಿರುತ್ತೆ. ಯಾಕಂದರೆ ನಾನು ಕೂಡ ಈ ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾಡಿದ್ದೀನಿ. ಆ್ಯಸ್ ಎ ಹೌಸ್ ವೈಫ್ ಆಗಿ, ವರ್ಕಿಂಗ್ ಆಗಿ ಯಾವ ಥರ ಬ್ಯಾಲೆನ್ಸ್ ಮಾಡೋದು, ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು, ನಾವು ಯಾವ ಥರ ಸ್ಟ್ರಾಂಗ್ ಆಗಿರಬೇಕು, ಆ್ಯಂಡ್ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಯಾವ ಥರ ತೊಗೋಬೇಕು ಅನ್ನೋದನ್ನ ನಿಮ್ಮ ಜೊತೆನೂ ಕೆಲವೊಂದಿಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋಣ, ಒಂದು ಮೋಟಿವ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಹೆಣ್ಮಕ್ಳಿಗೆ. ಹಾಗಾಗಿ
ಸ್ಟಾರ್ಟಿಂಗ್ ಹೇಳಬೇಕು ಅಂದರೆ ನಾನು ಕೂಡ ಹೌಸ್ ವೈಫ್ ಆಗೇನೆ ನನ್ನ ಒಂದು ಏನಂತೀರ ಜರ್ನಿನ ಸ್ಟಾರ್ಟ್ ಮಾಡಿದ್ದು. ಮಗು, 4 ಗೋಡೆ ಮಧ್ಯ ಅಡುಗೆ ಮಾಡೋದು, ಬಟ್ಟೆ ಒಗೆಯೋದು ಆ್ಯಂಡ್ ರಿಪೀಟೆಡಾಗಿ ಅದನ್ನೇ ಮಾಡ್ತಾ 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 ಹೇಗೆ ಅಡಿಕ್ಟ್ ಆಗಿಬಿಡ್ತೀವಿ ಅಂದರೆ ಹೆಣ್ಮಕ್ಳು ಬರೀ ಅಷ್ಟೇ ಕೆಲಸ ಅನ್ನಿಸ್ತಾ ಇರುತ್ತೆ. ಎಕ್ಸ್ಟ್ರಾ ನಾವೇನು ಗಮನ ಕೊಡೋದಕ್ಕೆ ಆಗಲ್ಲ. ಹಾಗಂತ ಹೌಸ್ ವೈಫ್ ಅಂದಿದ ತಕ್ಷಣ ನಾವು ಕಮ್ಮಿ ಅಂತಲೂ ತೊಗೋಬಾರ್ದು. ಯಾಕಂದರೆ ನಾವು ವಿತೌಟ್ ಎನಿ ಪೇಮೆಂಟ್ ಅಂದರೆ ದುಡ್ಡು ತೊಗೊಳ್ದಿರೋ ಮಾಡುವಂಥ ಕೆಲಸ ಅಂದರೆ ಅದು ಹೌಸ್ ವೈಫ್ ಮಾತ್ರನೇ. ಪಿನ್ ಟು ಪಿನ್ ಪ್ರತಿ ಒಂದು ಕೆಲಸನೂ ಮನೆಯಲ್ಲಿ ಎಲ್ಲನೂ ನೋಡ್ಕೊಳ್ಳೋದು, ನಮ್ಮನ್ನು ನೋಡ್ಕೊಳ್ಳೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಮನೆ ಜವಾಬ್ದಾರಿ ನಿಭಾಯಿಸೋದು ಆ್ಯಂಡ್ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಅಂತಲೇ ಹೇಳ್ಬೋದು. ಅದನ್ನು ತಗೊಂಡು ನಾವು ನಿಭಾಯಿಸ್ತಾ ಇದ್ದೀವಿ ಅಂದರೂ ಖಂಡಿತವಾಗ್ಲೂ ಅದು ಕಮ್ಮಿ ಅಂತ ಯಾರೂ ಅಂದ್ಕೋಬೇಡಿ. ಅದು ತುಂಬ ದೊಡ್ಡದು. ಯಾಕಂದರೆ ಕೆಲವು ಸ್ಟೇಜಲ್ಲಿ ನಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ ಒಂಥರ ಡಿಪ್ರೆಷನ್ಗೆ ಹೋಗೋ ಥರನೂ ಅನಿಸುತ್ತೆ. ಯಾವಾಗಲೂ ಇದನ್ನೇ ಮಾಡಿ, ಇದೇ ಕೆಲಸ ಮಾಡಿ, ನಮ್ಮ ಕೈಲೇನೂ ಆಗಲ್ಲ, ಬರೀ ಇದನ್ನೇ ಮಾಡ್ತಾ ಇರಬೇಕು ಅಂತ ಕೆಲವು ಸತಿ ಡಿಪ್ರೆಷನ್ ಅನಿಸುತ್ತೆ ಹೆಣ್ಮಕ್ಳಿಗೆ ಸಾಧಾರಣವಾಗಿ 4 ಗೋಡೆ ಮಧ್ಯೆ ಇದ್ದರೆ. ಆದರೆ ನೀವು ಅದನ್ನು ಯಾವತ್ತಿದ್ರೂ ಮೋಟಿವ್ ಆಗಿ ತೊಗೊಂಡು ನೆಕ್ಸ್ಟ್ ಮುಂದೆ ಹೋಗಲೇಬೇಕು ನಾವು. ಅಡುಗೆಗೆ ಇಟ್ಟಿದ್ದೀನಿ, ವಿಷಿಲ್ ಹೊಡೆದ್ರೆ ಜೀರಾ ರೈಸ್ ಆಗುತ್ತೆ. ದಾಲ್ ಆಯಿತು. ಇವತ್ತು ರಾಗಿ ಎಲ್ಲ ತೊಳೆದಾಕ್ಬೇಕು, ಆ ಕೆಲಸ ಬೇರೆ ಇದೆ. ಅಕ್ಕಿ ಮಾಡಬೇಕು. ಪಾಪ ಎಷ್ಟು ನಿಮಿಷ ನೋಡ್ತೀಯಾ? 5 ನಿಮಿಷ. 5 ನಿಮಿಷ ಹಾಕೋದು ಪಾಪ. ಏನು ತಿಂತಾ ಇದೆಯಾ? ಬಿಸ್ಕೆಟು. ಅಲ್ವಾ, ನಾವು ಚಿಕ್ಕ ಚಿಕ್ಕ ವಿಷಯಗಳಿಗೆ ನಮಗೆ ಸಪೋರ್ಟ್ ಸಿಕ್ಕಿದ್ರೇ ಅಲ್ವಾ ನಾವೇನೋ ಒಂದು ಮಾಡೋದಕ್ಕಾಗೋದು. ಆ್ಯಂಡ್ ಆನಂತರ ನಮಗೆ ಓಕೆ, ನಮಗೆಲ್ಲೋ ಒಂದು ಕಡೆ ಸಪೋರ್ಟ್ ಸಿಗ್ತಾ ಇದೆ, ನಾವೇನೋ ಒಂದು ಮಾಡ್ಬೋದು ಅಂತ ಮನೇಲೇ ಏನೋ ಒಂದು ಸರ್ಕಸ್ ಮಾಡಿ ಏನೋ ಒಂದು ಅರ್ನಿಂಗ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ಅಂತ ಇಟ್ಕೊಳ್ಳಿ. ಆನಂತರ ಏನಾಗುತ್ತೆ, ಎರಡೂ ಬ್ಯಾಲೆನ್ಸ್ ಮಾಡಬೇಕು. ಈ ಕಡೆ ವರ್ಕ್ನೂ ನಾವು ಬ್ಯಾಲೆನ್ಸ್ ಮಾಡಬೇಕು, ಈ ಕಡೆ ಮನೆಯೂ ಬ್ಯಾಲೆನ್ಸ್ ಮಾಡಬೇಕು. ಕೆಲವು ಸತಿ ಏನಾಗುತ್ತೆ ಅಂದರೆ ವರ್ಕಲ್ಲಿ ತುಂಬಾ ಪ್ರೆಷರ್ ಜಾಸ್ತಿ ಆಗಿಬಿಡುತ್ತೆ ಹೆಣ್ಮಕ್ಳಿಗೆ. ಆವಾಗ ಅನಿಸುತ್ತೆ, ಅಯ್ಯೋ ಹೌಸ್ ವೈಫ್ ಆಗಿದ್ರೇ ಪರವಾಗಿಲ್ಲ, ಇದೆಲ್ಲ ವರ್ಕ್ ಟೆನ್ಷನ್ ಬೇಕಾಗಿತ್ತಾ ಅಂತಲೂ ಅನಿಸುತ್ತೆ. ಆದರೆ ಅಟ್ಲೀಸ್ಟ್ ಒಂದು ಮಿನಿಮಮ್ ಒಂದು ಅಮೌಂಟ್ ಬರ್ತಾ ಇದೆ, ಓಕೆ ನಾನು ಅದರಲ್ಲಿ ಏನೋ ಒಂದು ಮಾಡ್ಬೋದು ಅನಿಸ್ದಾಗ ರಿಲೀಫ್ ಕೂಡ ಆಗುತ್ತೆ. ಆದರೆ ಎರಡೂ ಕೂಡ ನಮಗೆ ಕಷ್ಟ ಥರನೇ ಅಂತ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಏನಂತ ಅಂದರೆ, ಎರಡು ಹೌಸ್ ವೈಫ್ ಆಗಿ ಮತ್ತು ವರ್ಕಿಂಗ್ ವುಮೆನ್ ಆಗಿ ಇರೋದು ತುಂಬಾ ಒಂಥರ ಎಷ್ಟು ಕಷ್ಟ. ಅದು ಕಷ್ಟ ಅಂತಲೂ ಹೇಳೋಕ್ಕಾಗಲ್ಲ, ಫ್ರೀ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ, ನೀವು ವರ್ಕ್ ಮುಗಿಸ್ಕೊಂಬಂದು ನೀವು ಮನೆ ಕೆಲಸ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಯಾಕಂದರೆ 1 ವಾರ ಪೂರ್ತಿ ನೀವು ಕೆಲಸ ಮಾಡಿ ಲಾಸ್ಟ್ 1 ದಿವಸ ಸಿಗೋದನ್ನು ನೀವು ಕಂಪ್ಲೀಟಾಗಿ ಮನೆ ಕ್ಲೀನ್ ಮಾಡ್ಕೊಳ್ಳೋದಿರ್ಬೋದು, ಬಟ್ಟೆ ಕ್ಲೀನ್ ಮಾಡೋದಿರ್ಬೋದು, ಆಮೇಲೆ ಪ್ರತಿಯೊಂದು ಡೀಟೇಲಿಂಗ್ ಕೆಲಸ ನೀವು ಮಾಡೋ ಅಷ್ಟೊತ್ತಿಗೆ ರೆಸ್ಟ್ ಅನ್ನೋದೇ ಸಿಗೋಲ್ಲ. ಆವಾಗ ನಮಗೆ ಅನ್ನಿಸ್ತಾ ಇರುತ್ತೆ, ರೆಸ್ಟ್ ಬೇಕು, ಬಾಡಿಗೆ ರೆಸ್ಟ್ ಬೇಕು, ಮೈಂಡಿಗೆ ಬೇಕು, ಇನ್ನೇನೋ ಯೋಚನೆಗಳು ಶುರು ಆಗಿಬಿಡುತ್ತೆ. ಈ ಥರದ್ದೆಲ್ಲ ಆಗ್ತಾ ಹೋಗುತ್ತೆ. ಆದಷ್ಟು ನಾನೇನು ಹೇಳ್ತೀನಿ ಅಂದರೆ, ನೀವು ವರ್ಕಿಂಗ್ ವುಮೆನ್ ಆಗಿದ್ದರೆ, ಹೌಸ್ ವೈಫ್ ಖಂಡಿತವಾಗ್ಲೂ ಎರಡನ್ನೂ ನೀವು ಬ್ಯಾಲೆನ್ಸ್ ಮಾಡಲೇಬೇಕು. ಯಾಕಂದರೆ ನಿಮ್ಮತನನ ನೀವು ತೋರಿಸ್ಕೋಬೇಕು ಅನ್ನೋಂತಾನೆ ನೀವು ವರ್ಕ್ ಮಾಡ್ತಾಯಿರ್ತೀರ. ಅದ್ರ ಜೊತೆ ಮನೆಯದ್ರಲ್ಲಿ ಏನಂದರೆ, ಆವಾಗ ಮನೆ ಕೆಲಸ ಮಾಡೋದಕ್ಕೆ ಯಾರಾದರೂ ನಮಗೆ ಸಣ್ಣದಾಗಿ ಸಪೋರ್ಟ್ ಮಾಡಿದ್ರೆ, ಸಣ್ಣದಾಗಿ ಸಹಾಯ ಮಾಡಿದ್ರೆ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಅನ್ನಿಸ್ತಾ ಇರುತ್ತೆ. ಆದರೆ ಯಾರೂ ಬರೋಲ್ಲ, ಆ ಸಪೋರ್ಟ್ ಮಾಡೋಕ್ಕೆ ಯಾರೂ ಬರೋಲ್ಲ. ಅಟ್ಲೀಸ್ಟ್ ನೀವೇ ಅದನ್ನು ಜಾಸ್ತಿ ಓವರ್ ಸ್ಟ್ರೆಸ್ ಆಗಿ ತೊಗೊಳೋದಕ್ಕಿಂತ ಟೈಮ್ ಸಿಕ್ಕಿದಾಗ ನೀವೇ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ತಾ ನಿಮ್ಮ ಒಂದು ವರ್ಕ್ನ ಕಾನ್ಫಿಡೆನ್ಸಲ್ಲಿ ನೀವು ಮುಂದೆ ಒರೆಸ್ಕೊಂಡು ಹೋಗಿ. ಯಾವುದನ್ನು ಅರ್ಧಕ್ಕೆ ಮಾತ್ರ ನಿಲ್ಲಿಸಬೇಡಿ. ನೀವು ಮಾಡ್ತಾಯಿರೋ ಕೆಲಸ ಖಂಡಿತವಾಗ್ಲೂ ಸಕ್ಸಸ್ ಆಗೇ ಆಗುತ್ತೆ. ಇವತ್ತು ನೀವು 100 ರೂಪಾಯಿ ದುಡಿದ್ರೂ ಮುಂದೆ ಒಂದು ದಿವಸ ನಿಮಗೆ ಅದರಲ್ಲಿ ಲಾಭ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ಹಾಗೆ ನೀವು ತುಂಬ ದಿವಸದಿಂದ ನನ್ನ ಚಾನಲ್ನ ನೋಡ್ತಾಯಿದ್ರೆ ಗೊತ್ತಿರುತ್ತೆ, ನಾನು ಇಂಗ್ಲೀಷ್ ಕ್ಲಾಸಸ್ಗೆ ಜಾಯಿನ್ ಆಗಿದ್ದು ಆ್ಯಂಡ್ ಅದರಲ್ಲಿ ವರ್ಕ್ ಮಾಡ್ತಾ ಇರೋದು. ಆದರೂ ತುಂಬ ಜನಕ್ಕೆ ಗೊತ್ತಿಲ್ಲ ನಾನು ಜಾಯಿನ್ ಆಗಿದ್ದೀನಿ, ನಾನು ವರ್ಕ್ ಮಾಡ್ತಾಯಿದ್ದೀನಿ ಅಂತ. ನೆನ್ನೆ ಕೂಡ ಅಷ್ಟೇ ಸುಮಾರು ಜನ ಫೋನ್ ಮಾಡಿ ಕೇಳಿದ್ರಿ, ನೀವು ನಿಜವಾಗ್ಲೂ ಜಾಯಿನ್ ಆಗಿದ್ದೀರಾ ಅಕ್ಕ, ನಮಗೆ ಗೊತ್ತೇ ಇಲ್ಲ ಅಂತ. ಯಾಕೆ ಅಂದರೆ, ನಾನು ಆವಾಗಿಂದನೂ ಜಾಯಿನ್ ಆಗಿ ಆ್ಯಂಡ್ ಎಲ್ಲನೂ ಮಾಡ್ಕೊಳ್ತಾ ಬಂದಿದ್ದೀನಿ ಆ್ಯಂಡ್ ವರ್ಕ್ ಕೂಡ ಮಾಡ್ತಾಯಿದ್ದೀನಿ. ಅವರು ಇವಾಗೂ ಕೂಡ ಅಷ್ಟೇ ತುಂಬ ಜನ ತುಂಬ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರ್ತಿರೋದ್ರಿಂದ ತುಂಬ ಜನನೇ ಸೇರ್ಕೋತಾ ಇದ್ದಾರೆ. ನೀವು ಕೂಡ ಏನಾದರೂ ಇಂಗ್ಲೀಷ್ ಕಲಿಬೇಕು, ನಾನು ಏನೋ ಒಂದು ವರ್ಕ್ ಮಾಡಬೇಕು,
ಆ್ಯಂಡ್ ನೀವೇನಾದರೂ ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ ಆ್ಯಂಡ್ ನಿಮ್ಗೇನಾದರೂ ಇಂಗ್ಲೀಷ್ ಕಲಿಬೇಕು, ಏನೋ ಒಂದು ಎಜುಕೇಷನ್ ಕಂಪ್ಲೀಟ್ ಆಗಿ ನೀವು ಇಂಗ್ಲೀಷ್ ಬೇಕು ವರ್ಕಿಗೆ ಅಂತ ಕಲಿಬೋದು. ಖಂಡಿತವಾಗ್ಲೂ ಲಾಸ್ ಅಂತೂ ಏನಲ್ಲ. ಹಾಗೆ ನಿಮಗೆ ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೂ ಕೂಡ ನೀವು ಆರಾಮಾಗಿ ವರ್ಕ್ ಮಾಡ್ತಾನೆ ಅರ್ನಿಂಗ್ಸ್ನ ಮಾಡ್ಬೋದು. ಮನೇಲೇ ಕೂತ್ಕೊಂಡು ಅರ್ನಿಂಗ್ಸ್ ಮಾಡ್ತೀವಿ ಅಂದರೆ ಯಾರು ತಾನೇ ಬೇಡ ಅಂತಾರೆ ಅಲ್ವಾ. ಹಾಗಾಗಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಚಂದನ ಇಂಗ್ಲೀಷ್ ಕ್ಲಾಸ್ ಅಕಾಡೆಮಿಗೆ ಜಾಯ್ನ್ ಆಗೋಕ್ಕೆ ಇವಾಗ ಅವರು ಹೊಸ್ದಾಗಿ ಗ್ರೂಪ್ಗಳ್ನು ಕೂಡ ಮಾಡಿದ್ದಾರೆ. ನೀವು ಆ ಗ್ರೂಪ್ಗೆ ಜಾಯ್ನ್ ಆಗಿ ಕಂಪ್ಲೀಟ್ ಡೀಟೇಲ್ಸ್ನ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೋಬೋದು. ಸೊ ಆ ಗ್ರೂಪಲ್ಲಿ ಏನಂದರೆ ನೀವು ಜಸ್ಟ್ ನಾವು ಲಿಂಕನ್ನು ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲೂ ಕೂಡ ಯಾವಾಗಲೂ ಅವರ ಲಿಂಕ್, ವಾಟ್ಸಪ್ ಲಿಂಕು ಇರುತ್ತೆ. ನೀವು ಬೇಕಾದ್ರೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಆ ನಂತರ ಕೋರ್ಸಸ್ ಬಗ್ಗೆ ಆಗಿರ್ಬೋದು, ಅಮೌಂಟ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಡೀಟೇಲಾಗಿ ವಿಚಾರಿಸ್ಕೊಂಡು ನೀವು ಜಾಯ್ನ್ ಆಗಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಮರಿಬೇಡಿ. ಕೆಲಸ ಎಲ್ಲ ಆಯಿತು ಕಂಪ್ಲೀಟಾಗಿ. ಬಟ್ಟೆ ಒಗೆದೇ ಲೇಟ್ ಆಯಿತು, ಯಾಕಂದರೆ ಕರೆಂಟ್ ಹೋಗೋದು ಬರೋದು ಹಿಂಗೆ ಆಗ್ತಾಯಿತ್ತು. ಆದರೂ ಇವತ್ತು ಕಂಪ್ಲೀಟ್ ಮಾಡಿಬಿಡ್ಬೇಕು ಅಂತ ಹೇಳಿ ಎಲ್ಲ ಹಾಕಿ ಎಲ್ಲ ಒಣಗಾಕಿದ್ದೀನಿ. ನಾಳೆ ಮಡ್ಚಿಟ್ಕೋತೀನಿ. ಇನ್ನು ನಾಳೆ ಬಂದು ಶಿವರಾತ್ರಿ ಬೇರೆ, ಇನ್ನು ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಬೇಕು. ವ್ರತ ಏನೂ ಮಾಡಲ್ಲ, ಅಂದರೆ ಅದು ಅಭ್ಯಾಸ ಇಲ್ಲ ವ್ರತ ಎಲ್ಲ ಮಾಡಿ. ಸೊ ನಾರ್ಮಲಾಗಿ ಏನು ಪೂಜೆ ಮಾಡಬೇಕು ಅದನ್ನು ಮಾಡ್ತೀವಿ. ನಮ್ಮೂರ ಹತ್ತತ್ರ ಒಂದು ಜಾತ್ರೆ ಕೂಡ ಇದೆ. ಜಾತ್ರೆ ಅಂದರೆ ಹೋರಿಗಳ್ದೆಲ್ಲ ಇದನ್ನು ಮಾಡ್ತಾರೆ. ಅದು ಹೋಸತಿ ನಾನು ಹೋಗಿದ್ದೆ, ಅದರಲ್ಲಿ ಅಲ್ಲೂ ಕೂಡ ಅಷ್ಟೇ ತುಂಬ ಜನ ನೋಡಿಬಿಟ್ಟು ನನಗೆ ಮೆಸೇಜ್ ಮಾಡಿದ್ರಿ, ನೀವು ಬಂದಿದ್ರಿ, ನಾವು ನೋಡಿದ್ವಿ, ಮಾತಾಡ್ಸೋಕ್ಕಾಗಿಲ್ಲ ಅಂತ. ಸೊ ಈ ಸತಿ ಅದೇ ಜಾತ್ರೆಗೆ ಹೋಗ್ತಾಯಿದ್ದೀವಿ. ನಾಳೆನೂ ಗ್ರಾಸರೀಸ್ ಎಲ್ಲ ತಂದು ಇಟ್ಟಿದ್ದಾರೆ, ಅದನ್ನ ಇವಾಗ ಫಿಲ್ ಮಾಡ್ಕೋಬೇಕು. ಕೆಲವೊಂದಿಷ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ತರಿಸಿದ್ದೀನಿ, ಯಾಕಂದರೆ ಜಾಸ್ತಿ ತರಿಸಿಲ್ಲ. ಯಾಕಂದರೆ ಇವಾಗ ಆರ್ಡ್ರುಗಳಿಗೆಲ್ಲ ಹೋಗೋದ್ರಿಂದ ಅವರು ಕೂಡ ಜಾಸ್ತಿ ಅಡುಗೆ ಏನು ಮಾಡ್ಕೊಳ್ಳಲ್ಲ, ರೈಸ್ ಮಾತ್ರ ಇಟ್ಕೋತಾರೆ ಅಷ್ಟೇ, ಮಿಕ್ಕಿದ್ದೇನು ಮಾಡಲ್ಲ. ಹಾಗಾಗಿ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಎಲ್ಲನೂ ಸ್ವಲ್ಪ ಲಿಮಿಟಲ್ಲಿ ತರಿಸಿದ್ದೀನಿ. ಸುಮ್ಮನೆ ಯಾವುದು ವೇಸ್ಟ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ತುಂಬ ದಿವಸ ಆಯಿತು ನಾನು ಗ್ರಾಸರೀಸ್ ತರಿಸಿ, ಇರೋದನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿ ಮುಗಿಸ್ಬಿಟ್ಟು ಎಲ್ಲನೂ ಮುಗಿಸಿ ಆಮೇಲೆ ಇವಾಗ ಇನ್ನೇನೇನು ಬೇಕೋ ಅದನ್ನು ಕಮ್ಮಿ ಇದನ್ನ ತರಿಸಿ ಇವಾಗೆಲ್ಲ ರೆಡಿ, ಅಂದರೆ ಬಾಕ್ಸ್ಗೆಲ್ಲ ಹಾಕಬೇಕು. ಎಲ್ಲ ತೊಳೆದು ಎಲ್ಲ ಎತ್ತಿ ಇಟ್ಟಿದ್ದೀನಿ. ಅವತ್ತೇ ಫುಲ್ಲು ಡೀಪ್ ಕಿಚನ್ ಕ್ಲೀನ್ ಮಾಡಿದ್ನಲ್ಲ, ಒಳ ಕಿಚನೆಲ್ಲ ಕ್ಲೀನ್ ಮಾಡಿದಾಗ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊಬಿಟ್ಟಿದ್ದೀನಿ, ನೋಡ್ಬೋದು. ಇವಾಗ ಅದಕ್ಕೆಲ್ಲ ತೆಗೆದ್ಬಿಟ್ಟು ಫಿಲ್ ಮಾಡಿ ಎಲ್ಲ ಎತ್ತಿಡ್ತೀನಿ. ಅದೊಂದು ಕೆಲಸ ಬಾಕಿ ಇದೆ. ಇನ್ನು ನಾಳೆ ಕಿಚನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು. ನಾಳೆ ಬೆಳಗ್ಗೆ ಪೂಜೆ ಎಲ್ಲ ಮಾಡೋದಕ್ಕೆ ಎದ್ದು ಏನಾದರೂ ಪಾಯಸ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೈವೇದ್ಯಕ್ಕೆ. ಇವಾಗ ಅಡುಗೆ ಕೂಡ ಮಾಡಬೇಕು, ಯಾಕಂದರೆ ಬೆಳಗ್ಗೆ ಜೀ ರೈಸು ದಾಲು ತಿಂದು ಮಧ್ಯಾಹ್ನಕ್ಕೂ ಒಂಥರ ಆಗಿಬಿಟ್ಟಿದೆ. ಅದಕ್ಕೆ ಚಪಾತಿ ಮಾಡಿ ಏನಾದರೂ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ, ನೋಡೋಣ. ಆದಷ್ಟು ವರ್ಕಿಂಗ್ ವುಮೆನ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಹೌಸ್ ವೈಫ್ ಅಂದಿದ ತಕ್ಷಣ ನೀವು ಸುಮ್ಮನೆ ಕೂತಿಲ್ಲ, ನೀವು ಕೂಡ ಕೆಲಸ ಮಾಡ್ತಾಯಿದ್ದೀರಾ, 4 ಪಟ್ಟು ಹೆಚ್ಚು ಕೆಲಸಗಳನ್ನ ಮಾಡ್ತಾಯಿದ್ದೀರಾ. ಹಾಗಾಗಿ ಯಾರು ಯಾವತ್ತೂ ಕಡಿಮೆ ಅಲ್ಲ. ಆಚೆಗಡೆಯಿಂದ 1000 ಮಾತು ಬರಲಿ, ಏನೇ ಬರಲಿ, ನೀವು ಬೆಸ್ಟ್ ಅಂತಲೇ ತಿಳ್ಕೊಳ್ಳಿ. ನೀವು ಯಾವತ್ತಿದ್ರೂ ಒಳ್ಳೆಯದಾಗೆ ಬಯಸ್ತಾ ಇದ್ದೀರಾ, ಎಲ್ಲರಿಗೂ ನೀವು ಕಷ್ಟಪಡ್ತಾ ಇದ್ದೀರಾ, ಮನೇಲೂ ಮಾಡ್ತಾಯಿದ್ದೀರಾ, ಹೊರಗಡೆನೂ ಮಾಡ್ತಾಯಿದ್ದೀರಾ ಅಂದರೆ 4 ಜನ ನಿಮ್ಮ ಬಗ್ಗೆ ಏನೇ ಹೇಳಿದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ನಿಮ್ಮ ಕೆಲಸದಲ್ಲಿ ಮಾತ್ರ ಅವ್ರಿಗೆ ಉತ್ತರನ ಕೊಡಿ. ಯಾವ ಕೆಲಸನೂ ಕಮ್ಮಿ ಅಲ್ಲ. ಹಾಗಾಗಿ ನೀವು ಹೌಸ್ ವೈಫ್ ಆಗಿದ್ರೂ ಕೂಡ ಅದು ಕಷ್ಟ ಅಲ್ಲ, ವರ್ಕಿಂಗ್ ವುಮೆನ್ ಆಗಿರೋ ಕಷ್ಟ ಅಲ್ಲ. ನಾವು ಯಾವ ಥರ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಕೆಲವು ಸತಿ ಲೋ ಆಗ್ತೀವಿ, ಇಟ್ಸ್ ಓಕೆ, ಪರವಾಗಿಲ್ಲ. ಆ ಟೈಮಲ್ಲಿ ಲೋ ಫೀಲ್ ಆಗೋಣ, ಏನಾಗುತ್ತೋ ಅದೆಲ್ಲ ಅಳೋಣ. ನೆಕ್ಸ್ಟ್ ಡೇ ನಾವು ಅದೇ ಥರ ಫೀಲ್ ಆಗಬಾರ್ದು. ನೆಕ್ಸ್ಟ್ ಡೇ ನಾವು ತುಂಬ ಕಾನ್ಫಿಡೆನ್ಸಿಂದ, ತುಂಬ ರೆಸ್ಪಾನ್ಸಿಬಿಲಿಟಿ ಎಲ್ಲನೂ ಇದರಲ್ಲಿ ತೊಗೊಂಡು ನಾವು ಮುಂದೆ ಜರ್ನಿನ ಸ್ಟಾರ್ಟ್ ಮಾಡಲೇಬೇಕು. ಹಾಗಾಗಿ ಯಾರೇ ಹೆಣ್ಮಕ್ಳಾಗಿರ್ಬೋದು, ನೀವು ಜಸ್ಟ್ ಹೌಸ್ ವೈಫ್ ಅಂತ ಅಂದ್ಕೊಂಡು ನೀವು ಯಾವತ್ತೂ ಕೊರಗಕ್ಕೆ ಹೋಗಬೇಡಿ. ಸಣ್ಣ ಪುಟ್ಟದ್ದೇನಾದರೂ ನೀವು ಮಾಡ್ತಾಯಿರಿ. ನಿಮಗೆ ಅದರಲ್ಲಿ ನಾನು ಪ್ರತಿ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ, ನೀವು ಜಸ್ಟ್ ₹100 ದುಡಿದ್ರೂ ಅದು ನಿಮ್ಮದಾಗಿ ನೀವು ನಿಮ್ಮ ಯಜಮಾನ್ರಿಗೆ ಕೊಡ್ತಿರೋ ಇಲ್ಲ ಮನೆಗೆ ತರ್ತಿರೋ, ಅದು ತುಂಬಾ ಖುಷಿ ಇರುತ್ತೆ ಅಲ್ವಾ, ನೀವು ಒಂದು ₹100 ದುಡಿದ್ರು. ಹಾಗಾಗಿ ಆ ₹100 ದುಡಿಯೋಕ್ಕೆ ಇಷ್ಟೊಂದೆಲ್ಲ ಮಾಡಬೇಕಾ ಅಂತಲೇ ಯಾವತ್ತೂ ಫೀಲ್ ಮಾಡ್ಕೋಬೇಡಿ. ಅದು ಯಾವತ್ತಾದರೂ ನೆಗೆಟಿವ್ ಆಗು ಅದನ್ನು ತೊಗೋಬೇಡಿ, ಅಯ್ಯೋ ಇಷ್ಟು ದುಡಿಯೋಕ್ಕೆ ಇಷ್ಟೊಂದೆಲ್ಲ ಕಷ್ಟಪಡಬೇಕಾ ಅಂತ. ಆದರೆ ಇಷ್ಟು ದುಡಿತಾ ಇದ್ದೀನಲ್ಲ, ನಾನು ಕಷ್ಟಪಡ್ತಾ ಇದ್ದೀನಲ್ಲ, ದೇವ್ರು ನನಗೇನೋ ದಾರಿ ತೋರಿಸ್ತಾ ಇದ್ದೀನಲ್ಲ ಅಂತ ಆದಷ್ಟು ಅದನ್ನೇ ಪಾಸಿಟಿವ್ ಆಗಿ ತೊಗೊಂಡು ಲೈಫ್ನ ಇನ್ನೂ ಚೆನ್ನಾಗಿ, ಇನ್ನೂ ನಮ್ಮನ್ನು ಆಡ್ಕೊಳ್ಳೋರ ಮುಂದೆ, ಅನ್ನೋರ ಮುಂದೆ ನಾವಿನ್ನೂ ಚೆನ್ನಾಗಾಗೋಣ ಅಷ್ಟೇ ಅಲ್ವಾ. ಹೆಣ್ಮಕ್ಳಿಗೆ ತುಂಬಾ ಕಾನ್ಫಿಡೆನ್ಸ್ ಇರುತ್ತೆ, ಆದರೆ ಕೆಲವು ಸತಿ ಲೋ ಫೀಲ್ ಆಗಿಬಿಡ್ತಾರೆ. ಆ ಟೈಮಲ್ಲಿ ನಾವೇ ಇನ್ನೂ ಎನರ್ಜಿನ ತೊಗೋಬೇಕು. ಆ ಟೈಮಲ್ಲಿ ಲೋ ಫೀಲ್ ಆದಾಗ
ಹಂಗೆ ಇದ್ಬಿಡೋಣ, ಅದೇ ನೆಕ್ಸ್ಟ್ ಡೇ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಬೇಡ ಅಂತ ನಾನು ಹೇಳ್ತಾ, ಯಾವ ಕೆಲಸ ಯಾರಿಗೂ ಯಾವತ್ತೂ ಕಮ್ಮಿ ಆಗೋಲ್ಲ. ನೀವೇನು ಮಾಡ್ತಾಯಿದ್ದೀರಾ ಅದು ಖಂಡಿತವಾಗ್ಲೂ ಒಳ್ಳೆಯದು. ನೀವಂದರೆ ವರ್ಲ್ಡಲ್ಲೇ ಬೆಸ್ಟ್ ಪರ್ಸನ್ ಕೂಡ ಹೌದು ಆ್ಯಂಡ್ ಗ್ರೇಟ್ ಪರ್ಸನ್ ಕೂಡ ಹೌದು. ನೀವೇ ನಿಮ್ಮ ಒಂದು ವರ್ಡ್ಗೆ ಏನಿರುತ್ತೆ ಅದು ನೀವೇ ಬೆಸ್ಟು. ನಿಮ್ಮ ಥರ ಕಷ್ಟಪಡೋದಾಗಿರ್ಬೋದು, ನಿಮ್ಮ ಥರ ತ್ಯಾಗ ಮಾಡೋದಾಗಿರ್ಬೋದು, ರೆಸ್ಪಾನ್ಸಿಬಿಲಿಟಿನ ತಗೊಳ್ಳೋದಾಗಿರ್ಬೋದು, ಅದರಲ್ಲಿ ನೀವೇ ಬೆಸ್ಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಥರ ನಾವು ಪ್ರತಿ ಸತಿ ಅಂದ್ಕೊಂಡಾಗಲೇ ನಮ್ಮ ಆತ್ಮವಿಶ್ವಾಸ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ. ಯಾವತ್ತೂ ನಾವು ಕುಗ್ಗೋದಿಲ್ಲ. ಇದೇ ಥರನೇ ನಾನು ಕೂಡ ತುಂಬ ಸತಿ ಕುಗ್ಗೋದಾಗ ನಾನು ಅಂದ್ಕೊಳ್ಳೋದು ಅದೊಂದನೇ, ನಾನು ಕಷ್ಟಪಡ್ತಾಯಿದ್ದೀನಿ, ನಾನೇನೋ ಒಂದು ಮಾಡ್ತಾಯಿದ್ದೀನಿ, ನನಗೆ ಎನರ್ಜಿ ಇರಬೇಕು. ಸೊ ನನ್ನನ್ನು ನಾನೇ ಬೂಸ್ಟ್ ಮಾಡ್ಕೊಳ್ಳೋದು ಇದೇ ಥರನೇ. ಸೊ ನೀನು ಕಷ್ಟಪಡ್ತಾ ಇದೆಯಾ? ಎಸ್. ನೀನು ಯಾರಿಗೂ ಇನ್ನೊಬ್ರಿಗೆ ಮೋಸ ಮಾಡ್ತಾಯಿಲ್ಲ? ಹೌದು. ಸೊ ಹಾಗಾಗಿ ನೀನು ಕಷ್ಟಪಟ್ಟರೆ ನೀನು ತುಂಬ ಚೆನ್ನಾಗಿರ್ತೀಯ ಅಂತ ನಾನು ಈ ಥರ ನನ್ನನ್ನು ನಾನೇ ಮೋಟಿವ್ ಮಾಡಿಕೊಂಡು ಆದಷ್ಟು ನಾನು ಚೆನ್ನಾಗಿರೋದಕ್ಕೆ ಆ್ಯಂಡ್ ನನ್ನ ಸುತ್ತಮುತ್ತಲೂ ಕೂಡ ಅಷ್ಟೇ ಆದಷ್ಟು ಅದೇ ಥರ ಇಟ್ಕೊಳ್ಳೋದಕ್ಕೂ ಕೂಡ ನಾನು ಟ್ರೈ ಮಾಡ್ತೀನಿ. ಓಕೆ, ನಮ್ಮನ್ನು ಯಾರೋ ನೆಗೆಟಿವಾಗಿ ಇದು ಮಾಡ್ತಾಯಿದ್ದಾರೆ, ಅವ್ರನ್ನ ಅಲ್ಲೇ ಬಿಟ್ಟು ಸೈಡಿಗೆ ಬಿಟ್ಟಾಕಿ ನಮ್ಮನ್ನು ಯಾರು ಒಳ್ಳೇದು ಬಯಸ್ತಾರೆ ಅಟ್ಲೀಸ್ಟ್ ಮಾತಲ್ಲಾದರೂ ಓಕೆ ಅಮ್ಮ ಹಿಂಗೆ ಮಾಡ್ತಾಯಿದ್ಯಾ ಒಳ್ಳೆಯದು ಅಂತ ಹೇಳ್ತಾರಲ್ಲ, ಅಷ್ಟೇ ಸಾಕು ನಮಗೆ. ಕೈಯಿಂದ ಅವ್ರು ಏನು ಹಾಕಿ ನಮಗೇನು ಮಾಡೋದು ಬೇಡ, ಅಷ್ಟು ಹೇಳೋರ್ಗಾದರೂ ಸರಿ ಸಾಕು ಅಂತ ಅಂದ್ಕೊಂಡು ನೆಮ್ಮದಿಯಾಗಿರೋಣ. ಆ್ಯಂಡ್ ನೀವು ಕೂಡ ಅಷ್ಟೇ, ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಕುಗ್ಬೇಡಿ. ನೀವು ಮಾಡ್ತಿರೋ ಕೆಲಸ, ನೀವು ಪಡ್ತಿರೋ ಶ್ರಮ ಒಂದಲ್ಲ ಒಂದು ದಿವಸ ಅದು ಕೈ ಹಿಡ್ದೇ ಹಿಡಿಯುತ್ತೆ. ಯಾವತ್ತೂ ಲೋ ಆಗಿ ಫೀಲ್ ಆದರೂ ಅವತ್ತೊಂದು ದಿವಸ ಮಾತ್ರ ಫೀಲ್ ಆಗಿ ನೆಕ್ಸ್ಟ್ ಡೇ ಅದನ್ನು ಕ್ಯಾರಿ ಮಾಡಬೇಡಿ. ಜಸ್ಟ್ ಎನರ್ಜೆಟಿಕ್ ಆಗಿ ಡೇನ ಕಂಪ್ಲೀಟ್ ಮಾಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಾದರೂ ಹೊಸದನ್ನು ಟ್ರೈ ಮಾಡಿ, ಆವಾಗ ನಿಮಗೂ ಕೂಡ ಆದಷ್ಟು ಸ್ಟ್ರೆಸ್ ಅನ್ನೋದು ಕಮ್ಮಿ ಆಗುತ್ತೆ. ಸೊ ನಿಮಗೆ ಹೊಸದನ್ನು ಮಾಡೋಕ್ಕೆ ಎಂಕರೇಜ್ ಕೂಡ ಸಿಗುತ್ತೆ, ತುಂಬಾ ಸ್ಟ್ರಾಂಗಾಗಿ ನೀವು ಇರ್ತೀರಾ ಅಂತ ನಾನು ಹೇಳ್ತಾ, ಹಾಗೆ ಇವಾಗ ಸಂಜೆ ಕೂಡ ಗ್ರಾಸರೀಸ್ನೆಲ್ಲ ತೊಗೊಂಬರೋಕ್ಕೆ ಹೇಳಿದ್ದೆ. ಹಾಗಾಗಿ ನಾನೇನಂದರೆ ಫುಲ್ ಬಾಕ್ಸ್ನ ಫಿಲ್ ಮಾಡಿ ಇಡೋಲ್ಲ, ಯಾಕೆಂದರೆ ಇವಾಗ ತುಂಬಾ ಕಾಳುಗಳೆಲ್ಲ ಹುಳ ಆಗಿಬಿಟ್ಟಿತ್ತು. ನಾನು ಎಷ್ಟೇ ಇದನ್ನು ಮಾಡಿದ್ರು, ಎಷ್ಟೇ ಇದು ಮಾಡಿದ್ರೂ. ಹಾಗಾಗಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಇವಾಗ ನಾನು ಜಾಸ್ತಿ ಹೊರಗಡೆ ಎಲ್ಲ ಹೋಗಿ ಬರೋದ್ರಿಂದ ಅದಕ್ಕೆ ಕಾಲು kg ಮಾತ್ರ ಬಾಕ್ಸಲ್ಲಿ ಫಿಲ್ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ. ಸೊ ಅಲ್ಲಿ ಖಾಲಿ ಆದಂಗೆ ಬೇಕಾದ್ರೆ ಹಾಕ್ಕೊಳ್ಳೋಣ ಅಂಥೇಳಿ ಈ ಥರ ಮಾಡ್ಕೊಂಡಿದ್ದೀನಿ. ಹಾಗೆ ನೈಟ್ಗೆ ನಾನು ಚಪಾತಿ ಮತ್ತು ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ದಿವಸ ಆಗೋಗಿತ್ತು ನನಗಂತೂ, ಹಾಗಾಗಿ ಇವತ್ತು ಅದನ್ನು ಮಾಡ್ಕೊಳ್ಳೋಣ ಅಂಥೇಳಿ ಒಂದೇ ಸಮಯ ಅಡುಗೆನೇ ಮಾಡ್ಕೊತಾಯಿದ್ದೀನಿ. ಹಾಗೆ ಬೆಳಗ್ಗೆ ಮಾಡಿದ ಜೀರಾ ರೈಸ್ ಮತ್ತು ದಾಲ್ ಇತ್ತು, ಅದು ಮತ್ತು ಚಪಾತಿ ಮೊಟ್ಟೆ ಪಲ್ಯ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲ ಬಿಸಿ ಮಾಡಿಟ್ಟು ಇಲ್ಲಿ ಮೊಟ್ಟೆ ಪಲ್ಯಗೂ ಕೂಡ ಮಾಡಿಕೊಂಡೆ. ಹೀಗಿತ್ತು. ಸೊ ಡೈಲಿ ಅಂತೂ ನಾವು ವರ್ಕಿಂಗ್ ವುಮೆನ್ ಆಗಿದ್ದರು, ಹೌಸ್ ವೈಫ್ ಆಗಿದ್ದರು, ಡೈಲಿ ಕೆಲಸ ಅಂತೂ ಇರುತ್ತೆ, ಅಡುಗೆ ಅಂತೂ ಮಾಡಬೇಕು, ನಮ್ಮ ರೆಸ್ಪಾನ್ಸಿಬಿಲಿಟಿನ ನಾವು ನಿಭಾಯಿಸಲೇಬೇಕು. ಹಾಗೆ ಮ್ಯಾನೇಜ್ ಕೂಡ ಮಾಡಬೇಕು. ಆ ಟೈಮಲ್ಲಿ ನಮ್ಗೆ ಯಾರೂ ಇಲ್ಲ, ನಮ್ಗೆ ಯಾರೂ ಸಪೋರ್ಟ್ ಮಾಡೋರಿಲ್ಲ ಅಂತ ಹೇಳ್ಕೊಡೋದಕ್ಕಿಂತ ಮುಂಚೆ ನಮಗೆ ನಾವೇ ಸಪೋರ್ಟ್ ಮಾಡ್ಕೊಳ್ಳೋಣ, ನಮಗೆ ನಾವೇ ಮುಂದೆ ನುಗ್ಗಿ ಮಾಡೋಣ, ಓಕೆ ನಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋ ಥರನೇ ನಾವು ಸೆಲ್ಫ್ ಆಗಿಯೇ ನಾವು ಮೋಟಿವೇಟ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬೋದು. ಇಲ್ಲಿನ ಅಪ್ಪು ಕೂಡ ಬಂದ. ಅಷ್ಟೊತ್ತಿಗೆ ಮೊಟ್ಟೆ ಪಲ್ಯ ಮಾಡ್ಬೇಕಾದ್ರೆ ಏನು ಮಾಡ್ತಾಯಿದ್ಯಾ ಅಂತ ಅಂದ್ಕೊಂಡು ಅವ್ನು ಮಾತಾಡಿಕೊಂಡೇ ಬಂದ. ತುಂಬ ಜನ ಕೇಳ್ತಾಯಿದ್ರಿ ಅಂಗನವಾಡಿಗೆ ಅವ್ನಿಗೆ ಇನ್ನೂ ಹಾಕಿಲ್ವಾ ಅಂತ. ಅವನಿಗೆ ಆಧಾರ್ ಕಾರ್ಡ್ ಬೇಕಾಗಿತ್ತು, ನಾವು ಮಾಡಿಸಿ ಬಂದಿದ್ವಿ, ಅದು ಇನ್ನೂ ಎಷ್ಟು ದಿನ ಆಗುತ್ತೆ ಅಂತ ಅವ್ರು ಕರೆಕ್ಟಾಗೂ ಕೂಡ ಹೇಳ್ತಾಯಿಲ್ಲ. ಹಾಗಾಗಿ ಇವತ್ತು ಕೂಡ ಹೋಗಿ ನಾವು ಚೆಕ್ ಮಾಡಿಸ್ಕೊಂಬಂದ್ವಿ. ಇನ್ನೊಂದು 15 ದಿವಸ ಇಲ್ಲ 2 ಮಂತ್ಸ್ ಆದರೂ ಆಗುತ್ತೆ, ಕೆಲವು ಸತಿ ಹೇಳೋಕ್ಕಾಗಲ್ಲ ಅಂತ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಂಗನವಾಡಿ ಟೀಚರ್ ಕೇಳಿದ್ರೆ ಅವ್ರು ಹೇಳಿದ್ರು ನಮಗೆ ಆಧಾರ್ ಕಾರ್ಡ್ ಬೇಕು, ಯಾಕಂದರೆ ಚೆಕಿಂಗ್ನವರೆಲ್ಲ ಬಂದರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ, ಯಾಕೆ ಈ ಮಗುನ ಕೂರಿಸ್ಕೊಂಡಿದ್ದೀರಾ, ಆಧಾರ್ ಕಾರ್ಡ್ ಎಲ್ಲಿದೆ ಮಗುದು ಅಂತೆಲ್ಲ ಕೇಳ್ತಾರೆ ಡೀಟೇಲಾಗಿ. ಹಾಗಾಗಿ ಆಧಾರ್ ಕಾರ್ಡ್ ತೊಗೊಂಬಂದ್ಬಿಟ್ಟೆ ಸೇರಿಸಿ ಅಂತ ನನಗೆ ಹೇಳಿದ್ರು ಅಂಗನವಾಡಿ ಟೀಚರು. ಸರಿ ಆಯಿತು, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ 2-3 ದಿವಸದಿಂದ ಓಡಾಡ್ತಾನೆ ಇದ್ದೀವಿ ಆಧಾರ್ ಕಾರ್ಡ್ ಇದಾಗುತ್ತಾ ಅಂತ. ಅವರಿಲ್ಲ ಬರುತ್ತೆ ಅಂತಲೂ ಹೇಳಿದ್ದಾರೆ. ಸರಿ ಆಯಿತು, ಇನ್ನೇನು ಮಾಡೋಕ್ಕಾಗುತ್ತೆ, ಇರೋಷ್ಟು ದಿನ ಆಟ ಆಡ್ಕೊಂಡು ಮನೇಲಿ ಸಣ್ಣ ಪುಟ್ಟದನ್ನ ಕಲ್ತ್ಕೊಂಡಿರಲಿ, ಆಮೇಲೆ ಆಧಾರ್ ಕಾರ್ಡ್ ಬಂದಿದ ತಕ್ಷಣ ಒಟ್ಟಿಗೆ ಸೇರಿಸ್ಬಿಡೋಣ ಅಂಥೇಳಿ ನಾನು ಕೂಡ ಸುಮ್ಮನಾದೆ. ನನಗೇನಕ್ಕೆ ಅಂತ ಅಂದರೆ, ಇವಾಗ ನನಗೆ ವರ್ಕ್ಗಳು ಬರ್ತಾನೆ ಇರುತ್ತೆ. ಹಾಗಾಗಿ ಅಪ್ಪನ ಅಟ್ಲೀಸ್ಟ್ ಅಂಗನವಾಡಿಗೆ ಹಾಕಿದ್ರೆ ಅಲ್ಲಿ ಟೈಮ್ಗೆ ಎಲ್ಲನೂ ಅವ್ನಿಗೆ ಹಾಕ್ಕೊಟ್ರೆ ತಿನ್ನೋದು ಈ ಥರದ್ದೆಲ್ಲ ಮಾಡ್ತಾನೆ. ಅದರಲ್ಲಿ ಇವಾಗ ಏನಂದರೆ ಅಂಗನವಾಡಿ ಟೈಮಿಂಗ್ಸ್ ಕೂಡ ಚೇಂಜ್ ಆಗಿದೆ. ಮಾರ್ನಿಂಗಿಂದ 4 o'clock ಗಂಟೆ ಏನೋ ಹೇಳಿದ್ರು. ಹಾಗಾಗಿ ಅವ್ನು ಆರಾಮಾಗಿ ಅಲ್ಲೂ ಆಟ ಆಡ್ಕೊಂಡಿರ್ತಾನೆ, ಇಲ್ಲಿ ಒಬ್ಬನೇ ಇರೋದಕ್ಕಿಂತ ಅಲ್ಲಿ ಆ ಮಕ್ಳ ಜೊತೆ ಎಲ್ಲ ಇರ್ತಾನೆ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ. ಅವರು ಆಧಾರ್ ಕಾರ್ಡ್ ತೊಗೊಂಬಂದು ಸೇರಿಸಿ ಅಂತ ಹೇಳಿದ್ದಾರೆ. ಒಂದೇ ಸತಿ ಸ್ಕೂಲ್ಗೆ ಹಾಕೋಕ್ಕಾಗಲ್ಲ ಮಕ್ಕಳನ್ನ. ಅಟ್ಲೀಸ್ಟ್ ಅವ್ರಿಗೆ ಮಕ್ಳಿಗೆ ಹೋಗಿ ಬೆರೆತು ಅವರು ಅಟ್ಲೀಸ್ಟ್ 1 ವರ್ಷ ಅಂಗನವಾಡಿಲಿ ಈ ಥರದ್ದೆಲ್ಲ ಇದ್ದರೆ ಅವಾಗ ಅವ್ರಿಗೂ ಕೂಡ ಆಟೋಮೆಟಿಕ್ಕಾಗಿ ಸ್ಕೂಲ್ಗೆ ಹೋಗ್ತಾರೆ. ನೆಕ್ಸ್ಟ್ ನಾವು ಕಳಿಸಿದ್ರೆ LKG UKGಗೆಲ್ಲ. ಹಾಗಾಗಿ
ಹಾಗೆ ಇವತ್ತಿನ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನಗೂ ಕೂಡ ಹೊಸ ಹೊಸ ವಿಡಿಯೋ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.